ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ನಿಮಿತ್ತ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಲ್ಲಪ್ಪ ನಂದಗಾವಿ, ಗುರುಶಾಂತಗೌಡ ದಾಸ್ಯಾಳ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆ ಜರುಗಿತು. ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿಯವರು ಮಾತನಾಡುತ್ತಾ ಗಣೇಶ ಹಬ್ಬದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮತ್ತು ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಮತ್ತು ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದರು. ಇನ್ನು ಸಭೆಯನ್ನು ಉದ್ದೇಶಿಸಿ ಠಾಣೆಯ ಸಿಪಿಐ ಗುರುಶಾಂತಗೌಡ ದಾಸ್ಯಾಳ ಮಾತನಾಡಿ, ಇಂದು ವಿಶ್ವಗುರು ಬಸವಣ್ಣನವರ ಜನ್ಮಭೂಮಿ. ಹಿಂದೂ ಮುಸ್ಲಿಮರು ಎನ್ನುವುದು ಯಾವುದೇ ಜಾತಿ ಭೇದ ಇಲ್ಲ, ಎಲ್ಲ ಬಾಂಧವರು ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಹೇಳಿದರು. ಹೀಗಾಗಿ ಪ್ರತಿ ವರ್ಷ ನಡೆಯುತ್ತಿರುವ ಗಣೇಶ ಚತುರ್ಥಿ, ಈದ್ ಮಿಲಾದ್ ಹಬ್ಬವನ್ನ ಪಟ್ಟಣ ಸೇರಿದಂತೆ ಗ್ರಾಮಗಳಲ್ಲಿ ಎಲ್ಲ ಕಡೆ ಗಣೇಶ ಚತುರ್ಥಿ ಮಾಡ್ತಾ ಇದ್ದು, ಪಟ್ಟಣದ ಹಿರಿಯರು, ಯುವಕರು ನಮ್ಮ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ನಮ್ಮ ಇಲಾಖೆಯು ಕೂಡ ನಿಮ್ಮ ಜೊತೆ ಸಹಕಾರ ನೀಡುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಪಟ್ಟಣದ ಹಿರಿಯರಾದ ನೀಲು ನಾಯಕ್, ಶಂಕರಗೌಡ ಬಿರಾದಾರ್, ಅರವಿಂದ ಸಾಲ್ವಾಡ್ಗಿ, ಅಶೋಕ್ ಹರಿವಾಳ, ಕಾಜಂಬರ್ ನದಾಫ್ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಭಾಗವಹಿಸಿದ್ರು. ವರದಿ ರಮೇಶ್ ಪ್ರಭು ಚೌಹಾಣ. ಎಲ್ಲ ನಮ್ಮ ಬೀಟ್ನವ್ರಿಗೆ ಹೇಳಿದ್ದೇವೆ, ಎಲ್ಲ ನಿಮ್ಮಲ್ಲಿ ಗಣೇಶ ಎತ್ತು ಎಲ್ಲ ನಮ್ಮಲ್ಲಿ ಲಿಸ್ಟ್ ಇದೆ, ಅವರಿಗೆಲ್ಲ ನಮ್ಮ ಬೀಟ್ ಸಿಬ್ಬಂದಿಗಳ ಮೂಲಕ ಎಲ್ಲ ಸಂಪರ್ಕ ಮಾಡಿದ್ದೇವೆ. ನೀವು ಅಷ್ಟೇ ಈಗೇನೇ ಹೇಳಿದ್ರು, ಅರವಿಂದರ್ ಹೇಳಿದ್ರು, ನಮ್ಮ ನಿನ್ನ ನಾಯಕರು, ಮುಖ್ಯವಾಗಿ ಪೊಲೀಸರು ನಿಮ್ಗೆ ಗೊತ್ತಿದೆ, ಹೆಚ್ಚು ಒತ್ತಡದಲ್ಲಿ ಕಡಿಮೆ ಇದ್ದರೂ ನಾವೇನು ಮಾಡ್ತೇವೆ, ತಕ್ಷಣ ಸ್ಪಂದಿಸುವ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಇರ್ತವೆ. ನೆಗೆಟಿವ್ ಒಂದು ಪಾಯಿಂಟ್ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಆದರೂ ಏನಾಗುತ್ತೆ, ತಕ್ಷಣ ನಾವು ಫೋನ್ ಎತ್ತದಲ್ಲಿ ರಿಯಾಕ್ಷನಲ್ಲಿ ಮಾಡೋದಲ್ಲ ನಮ್ಮ ಪೊಲೀಸ್ ಇಲಾಖೆ. ಸೊ ಇನ್ನೂ ಅದ್ರ ಮುಂದಾದರೂ ಹಲವಾರು ನಿಮಗೆ ಸ್ಪಂದನೆ ಮಾಡ್ತೇವೆ. ಇಸ್ಪೆಟ್ಟಿ ಜೂಜ್ ಇರ್ಬೋದು, ಕೆಲವೊಂದು ಸಲ ನಮಗೂ ಅಲ್ತೀವಿ, ಕೆಲವೊಂದು ಸಲ ನಮಗೂ ಮಾಡ್ತಾರೆ. ಸರ್ 5ನೇ ದಿವಸ ಕಳಿಸ್ತೇವೆ ಸರ್, 7ನೇ ದಿವಸ ಯಾಕೆ ಕಲ್ಯಾಣ ಇಲ್ಲ ಸರ್, ನಮ್ಮ ಓಣ್ಯಾಗ ಒಬ್ಬರು ತಿರ್ಕೊಂಡ್ರು ಅಂತ ಇಸ್ಪೆಟ್ಟಾಡಿ ಗಿರಾಕಿಗಳು ಯಾವ. ಆಮೇಲೆ ಏನು ಮಾಡಿಲ್ಲ ಸರ್, ಇವತ್ತು ಮಂಗಳವಾರ ಬಂತು ಅದಕ್ಕೆ ಕಳಿಸೋದಿಲ್ಲ ಅಂತ ಕೆಲವೊಂದು ಒತ್ತಡ ನಾವೇ ಅವ್ರಿಗೆ ಜಗಳಾಡಿ ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತೀವಿ. ಮುಖ್ಯವಾಗಿ ಏನಾಗುತ್ತೆ, ಲಾಸ್ಟ್ ವಿಸರ್ಜನೆ ಸಮಯದಲ್ಲಿ ಏನು ಮಾಡ್ತಾರೆ, ಹಿರಿಯರ ಮುಂದಿರ್ಬೇಕು ಗಣೇಶದಲ್ಲಿ. ಅವು ಏನು ಮಾಡ್ಕೊಂಡ್ಬಿಡ್ತಾರೆ, ಮೋಜು ಮಸ್ತಿ ಇದರಲ್ಲಿ ಏನು ಮಾಡ್ತಾರೆ, ಗಣೇಶ ಕಳಿಸೋ ವ್ಯವಸ್ಥೆ ಅದು ಆಗ್ಬಾರ್ದು. ಸೊ ಯಾವಾಗಲೂ ಇರುತ್ತೆ, ಮೋಜು ಮಸ್ತಿ ಮಾಡ್ಲಿಕ್ಕೆ ಬೇರೆ ಇರ್ತೈತಿ. ನೀವು ಅಷ್ಟೇ ಯಾವುದೇ ಇತ್ತಂದ್ರೆ ಏನು ಮಾಡಬೇಕು, ಗಣೇಶ ಒಂದು ದೇವರ ಸಂಪ್ರದಾಯ ಪ್ರಕಾರ ಕುಣಿಸೋದು. ನಮ್ಮ ಪೊಲೀಸರಿಗೆ ಏನು ಮಾಡಬೇಕು, ಮಾಹಿತಿ ಖಂಡಿತವಾಗಿ ಮಾಹಿತಿ ನಾವು ಕೊಡ್ತೇವೆ. ನಮ್ಮ DSP ಸರ್ ಕೇಂದ್ರ ಸ್ಥಾನ ಇದೆ, ಹೀಗಾಗಿ ನಾವು ಸಾಹೇಬ್ರ ನೇತೃತ್ವದಲ್ಲಿ ಏನು ಮಾಡ್ತೇವೆ, ಸೂಕ್ತ ಬಂದೋಬಸ್ತ್ ಮಾಡ್ತೇವೆ. ಗಣೇಶ ರಿಗಾರ್ಡಿಂಗ್ CCTVs, ಇದು ಈ CCTVs ಅಲ್ಲ, ಅದನ್ನು ಮಾತಾಡ್ತೀನಿ. ಯಾರ್ಯಾರು 21 ದಿವಸ ಗಣಪತಿ ಹೇಳಿದ್ರಿ, ಬೇರೆ ದೊಡ್ಡ ದೊಡ್ಡ ಗಣಪತಿ ಇಟ್ಕೊತೀರಿ, ಅಟ್ಲೀಸ್ಟ್ ಈಗ ಹಳ್ಳಿ ಒಳಗೆ ಇಟ್ಕೊಂಡ್ರೆ CCTVಗೆ ಅವ್ರಿಗೆ ಮಾಡೋದು ಪಟ್ಟಿನ ಒಂದು 20-30 ಸಾವಿರ ಮಾಡಿದಾಗ CCTVಗೆ 10-20 ಸಾವಿರ ಖರ್ಚು ಮಾಡೋದು ಕಷ್ಟ ಆಗಿದೆ. ಸೊ ಅದು ನಮ್ಗೆ ಅರ್ಥ ಆಗ್ತೈತಿ. ಬಟ್ ಅಟ್ಲೀಸ್ಟ್ ಸಿಟಿ ಒಳಗೆ ದೊಡ್ಡ ಗಣಪತಿ ಯಾರು ಇರ್ತಾರಲ್ಲ ಅವರು, ನೀವು ಒಂದು 2-3 CCTV ಹಾಕೊಂಡ್ರೆ ಮುಂದೆ ತಗೊಳ್ರಿ, ಮತ್ತು ಗಣಪತಿ ಮುಗಿದ್ಮೇಲೆ ತಗೊಳ್ರಿ, ಮತ್ತು ಮುಂದಿನ ವರ್ಷ ಹಾಕೊಡ್ರಿ. ಅಲ್ಲೇ ಹಾಕೊಂಡ್ರಿಂದ ಯಾಕೆ ಹೇಳ್ತೀವಿ ಅಂದರೆ, ಈ ಗಣಪತಿದು ಭಕ್ತಿಲೇ ಮಾಡುವಂಥದ್ದು. ಸೊ ಭಾಳಷ್ಟು ಹೆಣ್ಮಕ್ಳು ಬರ್ತಿರ್ತಾರೆ, ಭಾಳಷ್ಟು ಬೇರೆಯವ್ರು ಬರ್ತಾರೋ. ಎಸ್ಪೆಷಲಿ ಈ ವಿಸರ್ಜನೆ ಟೈಮಲ್ಲಿ ತರುವಾಗ ಮತ್ತು ಹೋಗುವಾಗ ಸ್ವಲ್ಪ ಏನಾರೇ ಸೌಂಡ್ ಐತೆ ಅಂತ ಅಂದ್ಕೂಡಲೇ, ನೀವು 10 ಮಂದಿ ಗಣಪತಿ ಮಾಡೋರ ಜೋಡಿ 100 ಮಂದಿ ಸೇರಿರ್ತಾರೋ, ಉಳಿದವರೆಲ್ಲರೂ ನಿಮ್ಗೆ ಯಾರಿಗೂ ನೀವು ಹೇಳ್ದಂಗೆ ಕೇಳ್ತಿರಲ್ಲ ಅವರು. ಸೊ ಆ ಟೈಮಲ್ಲಿ ನಮಗೆ ಏನೋ ಸಣ್ಣ ಪುಟ್ಟ ತೊಂದರೆ ಆಯ್ತು ಅಂದ್ರೆ ಸಿಗೋದೇ ಒಂದು ಎವಿಡೆನ್ಸು, ಏನೋ CCTV ಫುಟೇಜ್. ಸೊ ಅದಕ್ಕೆ ಇಂಪಾರ್ಟೆಂಟ್ ಯಾವ ದೊಡ್ಡ ಗಣಪತಿ ಇಟ್ಕೊತೀರಿ, ನಿಮಗೆ ಅಂತ ಒಂದು ಸಲ ಫಿಕ್ಸ್ ಮಾಡ್ಕೊಂಬಿಡ್ರಿ. ಅದನ್ನ ಇಟ್ಕೊಂಡ್ರೆ ಮುಂದಿನ ಸಲ ಆದರೆ ಕಂಟಿನ್ಯೂ ಮಾಡ್ಕೊಂಡು ಹೊತ್ಕೊಂಡು ಹೋಗ್ಬೋದು. ನಾವು ಶುದ್ಧ ಆದೇವಪ್ಪ ಅಂತಂದ್ರೆ ಯಾರು ನಮ್ಮ ಕಾಯಿ ಉಳಿಸ್ಕೊಂಡ್ರೆ ಅದಕ್ಕೆ ನಮ್ಮ ಎಲ್ಲಿ ನಾವು ಗಣಪತಿಗಳನ್ನು ಕೂಡಿಸ್ತೀವಿ. ಆ ಕಮಿಟಿಯವರು ಯಾವ ಇಸ್ಪೇಟ್ ಆಡ್ತಾನೆ ಅವ್ನು ಹಿಡ್ಕೊಂಬಂದು ಕೇಸಲ್ಲಿ ಕೊಡೋದು, ಬಡ್ಡಿ ಹಂಗೆ ಕೊಡೋದು ಮೊದಲು ಹಿಡ್ಕೊಂಬಂದು ಅಂದ್ರೆ ಅದು ಗಣಪತಿದಲ್ಲಿ ಈ ವ್ಯವಹಾರ ನಡೆಯೋಂಗೇ ಇಲ್ಲ. ಅದಕ್ಕೆ ದಯವಿಟ್ಟು ನಾವೆಲ್ಲ ಯುವಕರಲ್ಲಿ ನಾವು ವಿನಂತಿ ಮಾಡ್ತೀವಿ, ಇನ್ನೊಬ್ಬರ ಮೇಲೆ ನಾವೇನು ಹೇಳುವಂಗಿಲ್ಲ. ಮತ್ತು ಯಾರು ಇಸ್ಪೇಟ್ ಆಡ್ತಿರ್ತಾರೆ ಹಿಡ್ಕೊಂಬಂದ್ರಪ್ಪ ಅಂತಂದ್ರೆ ನಾವು ಹೇಳಿ ಸಾಹೇಬ್ರ ನಮ್ಮ ಬಿಡ್ಲಿಕ್ಕೆ ನಾವು ಸಾಹೇಬ್ರು ಸುಮಾರು ಅದ, ಯಾರು ಸುಮಾರು ಹೇಳಿ. ಅದಕ್ಕೆ ದಯವಿಟ್ಟು ಯಾರು ನೀವು ಈಗ ಗಣಪತಿ ಕುಂಡ್ರಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ, ನೀವೇ ಕಾಯೋದು, ನೀವೇ ಆ ಎಲ್ಲ ಇಂಥವನ್ನೆಲ್ಲ ಒಳ್ಳೆಯ ದಾರಿಗೆ ತರೋದು. ಈ ಕೆಲಸ ನಾವು ಮಾಡಿದ್ರೆ ಏನು ಆಗೋದಿಲ್ಲ. ಮತ್ತು ಬಸವನ ಹುಟ್ಟಿದ ಸ್ಥಾನ ಇದು, ಇಲ್ಲಿ ಯಾವ ಅಂಥ ದುರ್ಘಟನೆ ಇಲ್ಲ. ಗಣೇಶ ಹಬ್ಬದಲ್ಲಿ ಒಂದೆರಡು ಸಣ್ಣ ಪುಟ್ಟ ಘಟನೆಗಳನ್ನು ನೋಡಿದರೆ ಅದನ್ನು ಬಿಟ್ಟರೆ ಮತ್ತೆಲ್ಲ ಗಣಪತಿಗಳು ಶಾಂತ ರೀತಿಯಿಂದ ವಿಸರ್ಜನೆ ಕಾರ್ಯಕ್ರಮ ಜರುಗ್ತಾವು. ಆದ ಕಾರಣ ಅದು DJ ಆಗಿರ್ಬೋದು, ಸಂಗೀತ ಉಪಕರಣ ಆಗಿರ್ಬೋದು, ಯಾವುದೇ ಸಾರ್ವಜನಿಕರಿಗೆ ಅನಾನುಕೂಲ ಆಗದಂತೆ ನಾವು ಕೂಡ ಮಂಡಳಿಯವರು ಮುನ್ನೆಚ್ಚರಿಕೆ ಕ್ರಮವನ್ನು
ತೆಗೆದುಕೊಂಡು ಆ ಗಜಾನನ ಉತ್ಸವವನ್ನು ಅದ್ದೂರಿಯಾಗಿ ಶಾಂತ ರೀತಿಯಿಂದ ಮಾಡುತ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ